ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ನಿಮಾನ್ಸ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ ಚಿತ್ರದುರ್ಗದ ಯುವತಿ. ಮತ್ತಷ್ಟು ಗಂಭೀರವಾಗಿದೆ ಚೇತನ ಆರೋಗ್ಯ ಸ್ಥಿತಿ. ನಾಯಿ ಕಚ್ಚಿದ್ದೇ ಕೋಮಾ ತಲುಪಲು ಕಾರಣವಂತೆ. ನೂರಾರು ಫಲಾನುಭವಿಗಳಿಗೆ ಸಿಗಲಿಲ್ಲ ರೇಷನ್. ಅವಾಂತರಕ್ಕೆ ಕಾರಣ ಬಯೋಮೆಟ್ರಿಕ್ ಮೆಷಿನ್. ಮತ್ತೊಮ್ಮೆ ಕೊಡ್ತಿದ್ದಾರೆ ತಮ್ಮ ಇಂಪ್ರೆಷನ್. ಬಿಬಿಎಂಪಿ ಬಜೆಟ್ಗೆ ಕೂಡಿ ಬರದ ಮುಹೂರ್ತ. ಇದೇ 26ಕ್ಕೆ ಬಜೆಟ್ ಮಂಡನೆ. ಡೌಟ್ ಅಡ್ಡಿಯಾಗಲಿದೆ ಲೋಕಸಭಾ ಬೈ ಎಲೆಕ್ಷನ್ ನೀತಿ ಸಂಹಿತೆ. ಎರಡು 2400 ಚದರಡಿ ಸೈಟ್ನಲ್ಲಿ ಮಳೆ ಕೊಯ್ಲು ಕಡ್ಡಾಯ. ಆಗಸ್ಟ್ 3ರ ಒಳಗೆ ಅಳವಡಿಸದಿದ್ರೆ ಬೀಳುತ್ತೆ ದಂಡ. ಜಲಮಂಡಳಿಯಿಂದ ಅಧಿಕೃತ ಆದೇಶ. ಚೈಲ್ಡ್ ಲೈನ್ಗೆ ದಶಕದ ಸಂಭ್ರಮ. ಲಕ್ಷಾಂತರ ಮಕ್ಕಳ ರಕ್ಷಣೆಗೆ ನೆರವಾದ ಹೆಲ್ಪ್ಲೈನ್. ಬೋಸ್ಕೋದಲ್ಲಿ ಮನೆ ಮಾಡಿದ ಸಡಗರ. ನಿಮಾನ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಚಿತ್ರದುರ್ಗದ ಚೇತನ ಆರೋಗ್ಯ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ಆದರೆ ಈ ಮಧ್ಯೆ ಚೇತನ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಆಕೆಗೆ ಹಿಂದೊಮ್ಮೆ ನಾಯಿ ಕಚ್ಚಿದೆ ಈ ಸ್ಥಿತಿಗೆ ಕಾರಣ ಅಂತಿದ್ದಾರೆ ವೈದ್ಯರು. ಈಕೆ ಚಿತ್ರದುರ್ಗ ಮೂಲದ ಚೇತನ. ನಿಮ್ಹಾನ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಎಡವಟ್ಟು ವೈದ್ಯನೊಬ್ಬ ನೀಡಿದ ಅನಸ್ತೇಷಿಯಾದಿಂದ ಕೋಮಾ ಸ್ಥಿತಿಗೆ ಜಾರಿರೋ ಚೇತನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕಳೆದ 14ನೇ ತಾರೀಖು ಚೇತನ ಜ್ವರ ಅಂತ ಕೃಷ್ಣ ನರ್ಸಿಂಗ್ ಹೋಮ್ಗೆ ದಾಖಲಾಗಿದ್ಲು. ಆದರೆ ಅಲ್ಲಿನ ವೈದ್ಯ ದೀಪಕ್ ಈಕೆಗೆ ಹೆಚ್ಚಿನ ಅನಸ್ತೇಷಿಯಾ ನೀಡಿಬಿಟ್ಟಿದ್ದಾನೆ. ಅಂದು ಕೋಮಾಗಿ ಜಾರಿದ ಚೇತನಾಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಕಳೆದೆರಡು ದಿನದ ಹಿಂದೆಯಷ್ಟೇ ಈಕೆಯನ್ನ ನಿಮ್ಹಾನ್ಸ್ಗೆ ಕರೆತರಲಾಗಿದೆ. ಈ ಮಧ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಳೆದ ಮೇನಲ್ಲಿ ಚೇತನಾಳಿಗೆ ನಾಯಿ ಕಚ್ಚಿದ್ದು ಆಕೆಯ ಮೈ ಮೇಲೆ ಗಾಯದ ಗುರುತುಗಳಿವೆ. ಹೀಗಾಗಿ ಆಕೆಗೆ ಮೆದುಳು ಸಂಬಂಧಿ ಕಾಯಿಲೆ ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ನಮ್ಮಲ್ಲಿ ನ್ಯೂರಾಲಜಿ ಸ್ಪೆಷಲಿಸ್ಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರ ಅಭಿಪ್ರಾಯದಂತೆ ಮತ್ತು ನಮ್ಮಲ್ಲಿ ಈಗಾಗಲೇ ಮಾಡಿರೋವಂಥ ಒಂದು ಟೆಸ್ಟ್ಗಳ ಪ್ರಕಾರ ಅವರಿಗೆ ಮಿದುಳು ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮಿನಲ್ಲಿ ಇನ್ಫೆಕ್ಷನ್ ಅಥವಾ ಒಂದು ಇನ್ಫ್ಲಮೇಷನ್ ಆಗಿರುವಂತಹ ಸಾಧ್ಯತೆಗಳೇ ಹೆಚ್ಚು ಅಂತ ಕಂಡು ಬಂದಿದೆ. ಆದರೆ ನಾಯಿ ಕಚ್ಚಿರೋದಕ್ಕೂ ಜ್ವರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅನಸ್ತೇಷಿಯಾ ನೀಡಿರೋ ವೈದ್ಯ ದೀಪಕ್ ಕೂಡ ಇದನ್ನೇ ಹೇಳಿದ್ದಾರೆ ಅನ್ನೋದು ಪೋಷಕರ ಮಾತು. ಇದು ಜ್ವರ ಬಂದಾಗ ಚಿಕಿತ್ಸೆಗಾಗಿ ಕರ್ಕೊಂಡು ಹೋದಾಗ ನಾಯಿ ಹಿಂಗೆ ಕಚ್ಚಿದ್ದು ಸರ್ ಅಂದಾಗ ನಾಯಿ ಕಚ್ಚಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಆಗಲಿ 5 ಡೋಸ್ ಕೊಡಿಸಿದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಜ್ವರ ಬಂದಿದೆ ಅಂತಂದು ನಾವು ಆಸ್ಪತ್ರೆ ದಾಖಲೆ ಮಾಡಿದ್ದು. ಇಲ್ಲಿ ವೈದ್ಯರನ್ನು ಕೇಳಿದ್ರು ಆ ವೈದ್ಯಕೀಯ ವರದಿ ಬರೋ ತನಕ ನಾವು ಯಾವುದನ್ನು ಇದು ಹೊರಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಚೇತನಾಳಿಗೆ ನಾಯಿ ಕಚ್ಚಿದ್ದೇ ಎಡವಟ್ಟಾಯ್ತೋ ಅಥವಾ ವೈದ್ಯರು ನೀಡಿರೋ ಅನಸ್ತೇಷಿಯಾದಿಂದ ಈ ಸ್ಥಿತಿ ಉಂಟಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಚೇತನ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಇನ್ನು ಜೆಪಿ ನಗರದ ಪುಟ್ಟೇನಹಳ್ಳಿ ಕೆರೆ ಬಳಿ ಮುದ್ದಾದ ಗಂಡು ಮಗುವೊಂದು ಪತ್ತೆಯಾಗಿದೆ. ದೇವಸ್ಥಾನದ ಬಳಿ ಅಳ್ತಾ ಇದ್ದ ಹಸುಗೂಸನ್ನ ಸಾರ್ವಜನಿಕರು ರಕ್ಷಿಸಿದ್ದಾರೆ. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ. ಈ ಕಂದಮ್ಮನನ್ನ ಒಮ್ಮೆ ನೋಡಿ ಎತ್ತಿಕೊಂಡು ಮುದ್ದಾಡಬೇಕೆನಿಸುತ್ತೆ. ದೇಹದ ಮೇಲಿನ ರಕ್ತದ ಕಲೆ ಇನ್ನೂ ಆರಿಲ್ಲ. ಆದರೆ ಈ ಹಸುಳೆ ಈಗ ಅನಾಥವಾಗಿದೆ. ಇದೇ ಕಂದಮ್ಮ ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ನಿಮ್ಮ ಸಂತೋಷಕ್ಕೆ ಪಾರವೇ ಇರಲ್ಲ. ಆದರೆ ಈ ಮುದ್ದಾದ ಕಂದಮ್ಮನನ್ನ ಹೆತ್ತ ಮನೆ ಬೀದಿ ಪಾಲು ಮಾಡಿ ಹೋಗಿದ್ದಾಳೆ. ಇವಾಗ ಚೆನ್ನಾಗಿದೆ ಮಗು ಗುಡ್. ಜಸ್ಟ್ ಬಾರ್ನ್ ಬೇಬಿ. ಕಾರ್ಡಲ್ಲಿ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ನಾವು ಕಾರ್ಡೆಲ್ಲ ಕ್ಲ್ಯಾಂಪ್ ಮಾಡಿಬಿಟ್ಟು ಮಗುನೆಲ್ಲ ಕ್ಲೀನ್ ಮಾಡಿ ವೈಪ್ ಮಾಡಿ ವಾಮ್ ಎಲ್ಲ ಮಾಡಿ ಮಗುನ ಹ್ಯಾಂಡ್ ಓವರ್ ಮಾಡಿದ್ದೀವಿ ಪೊಲೀಸವ್ರ ಕೈ.
ಜೆಪಿ ನಗರದ ಪುಟ್ಟಿನಹಳ್ಳಿ ಕೆರೆ ಬಳಿ ಇವತ್ತು ಬೆಳಗ್ಗೆ ಈ ನವಜಾತ ಶಿಶು ಪತ್ತೆಯಾಗಿದೆ. ನಿರ್ಮಾಣ ಹಂತದಲ್ಲಿದ್ದ ಗಣೇಶ ಮಂದಿರದಲ್ಲಿ ಅಳುತ್ತಿದ್ದ ಮಗುವಿನ ಶಬ್ದ ಕೇಳಿಸಿಕೊಂಡ ಸ್ಥಳೀಯರು ಬಳಿಕ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಒಂದು ಮಗು ತಲೆನೂ ಕೆಳಗಡೆ ಗುಂಡಿ ಇದೆ, ಒಂದು ಚಿಕ್ಕ ಹಳ್ಳ ಥರ ಇದೆ. ಹಳ್ಳದ ಒಳಗಡೆ ಹೋಗ್ಬಿಟ್ಟಿತ್ತು. ಹಳ್ಳದ ಒಳಗಡೆ ಹೋಗಿದಾಗ ಇರುವೆಗಳೆಲ್ಲ ಮಗು ಕಿವಿಲಿ, ಮೂಗಲ್ಲಿ, ಬಾಯಲ್ಲೆಲ್ಲ ಮಣ್ಣೆಲ್ಲ ಸೇರಿ ಮಗು ಜೋರಾಗಿ ಅಳ್ತಾ ಇತ್ತು. ಸಖತ್ ಕೋಲ್ಡ್ ಆಗಿಬಿಟ್ಟಿತ್ತು. ಡಾಕ್ಟ್ರೆಲ್ಲ ಕೇಳಿದ್ರು ಏನಾಗಿತ್ತು ಅಂದ್ರೆ ಇಲ್ಲಿ ಯಾರೋ ಬಿಟ್ಟೋಗಿದ್ರು, ಅದಕ್ಕೆ ಕರ್ಕೊಂಬಂದ್ರಿ ಅಂತ ಹೇಳಿದ್ರಿ. ಇಲ್ಲಿ ಡಾಕ್ಟ್ರೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಮಾತ್ರ ಒಂದು 10-15 ನಿಮಿಷ ಮಗು ಸಖತ್ ಅಳ್ತಾ ಇದೆ. ಹಾಸ್ಪಿಟ್ಲಲ್ಲೆಲ್ಲ ಸಖತ್ ಅಳ್ತಾ ಇತ್ತು. ಆಮೇಲೆ ರಕ್ತ ಎಲ್ಲ ಇನ್ನೂ ಸ್ರಾವ ಎಲ್ಲ ಇನ್ನೂ ಬರ್ತಾ ಇತ್ತು. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿರೋ ಕಂದಮ್ಮ ಆರೋಗ್ಯವಾಗಿದೆ. ಆದರೆ ಕರುಣೆ ಇಲ್ಲದ ಆ ಮಹಾತಾಯಿಯ ವರ್ತನೆಗೆ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ರು. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಅನ್ನಭಾಗ್ಯ ಯೋಜನೆ ಜಾರಿಯಾಗಿದ್ದೇ ತಡ ಕೆಲ ಫಲಾನುಭವಿಗಳಿಗೆ ರೇಷನ್ ಸಿಗ್ತಿಲ್ಲ. ಹೌದು, ಈ ತಿಂಗಳು ನೂರಾರು ಫಲಾನುಭವಿಗಳು ರೇಷನ್ನಿಂದ ವಂಚಿತರಾಗಿದ್ದಾರೆ. ಈ ಅವಾಂತರಕ್ಕೆ ಕಾರಣ ಬಯೋಮೆಟ್ರಿಕ್ ಮೆಷಿನ್. ಹಾಗಾಗಿ ಇವತ್ತು ಮತ್ತೊಮ್ಮೆ ಫಲಾನುಭವಿಗಳ ಹೆಬ್ಬೆರಳ ಮುದ್ರೆಯನ್ನ ಪಡೆಯಲಾಯಿತು. ನಕಲಿ ರೇಷನ್ ಕಾರ್ಡ್ದಾರರನ್ನು ನಿಯಂತ್ರಿಸಲು ಆಹಾರ ಇಲಾಖೆ ಬಯೋಮೆಟ್ರಿಕ್ ಮಷಿನ್ ಜಾರಿಗೊಳಿಸಿದೆ. ವಿಪರ್ಯಾಸ ಅಂದರೆ ಈ ಮಷಿನ್ನಿಂದ ಅಸಲಿ ಫಲಾನುಭವಿಗಳಿಗೆ ವಂಚನೆ ಆಗ್ತಿದೆ. ಹೌದು, ಬಯೋಮೆಟ್ರಿಕ್ ಮಷಿನ್ನ ತಾಂತ್ರಿಕ ದೋಷದಿಂದಾಗಿ ನೂರಾರು ಫಲಾನುಭವಿಗಳಿಗೆ ಈ ತಿಂಗಳ ರೇಷನ್ ಸಿಕ್ಕಿಲ್ಲ. ಇದರಿಂದ ರೊಚ್ಚಿಗೆದ್ದ 600ಕ್ಕೂ ಹೆಚ್ಚು ಫಲಾನುಭವಿಗಳು ಭಾಷ್ಯಂ ಸರ್ಕಲ್ನಲ್ಲಿರೋ ಆಹಾರ ಇಲಾಖೆ ಮುಂದೆ ಜಮಾಯಿಸಿದರು. ಹಿಂದೆ ಕೆಲವೆಲ್ಲ ಏನಾಗಿದೆ, ತಮ್ಮ ಇಂಪ್ರೆಷನ್ ಕೊಟ್ಟೋದು ಈ ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ಇವೆಲ್ಲ ಕೆಲವೆಲ್ಲ ಸಸ್ಪೆಂಡ್ ಆಗಿದೆ. ಈಗ ಸಸ್ಪೆಂಡ್ ಆಗಿರೋದು ಅವರಿಗೆ ಇದರಲ್ಲಿ ಬರ್ತಾ ಇಲ್ಲ, ಕಂಪ್ಯೂಟರ್ನಲ್ಲಿ ಮತ್ತು ನಮ್ಮ ಕಂಪ್ಯೂಟರ್ ಲಿಸ್ಟಲ್ಲಿ ಬರ್ತಾ ಇಲ್ಲ. ಅವರಿಗೆಲ್ಲ ಪುಟ್ಟ ಅಲಾಟ್ಮೆಂಟ್ ಈ ತಿಂಗಳು ತಾತ್ಕಾಲಕ್ಕೆ ನಿಲ್ಲಿಸಿದ್ದು. ಈಗ ಇವರನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಾವೀಗ ಎಲ್ಲರಿಗೂ ಅನೌನ್ಸ್ ಮಾಡಿದ್ದೀವಿ. ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ರಾಮಮಂದಿರ ಮೈದಾನದಲ್ಲಿ ಫಲಾನುಭವಿಗಳಿಂದ 2ನೇ ಬಾರಿ ಹೆಬ್ಬೆರಳು ಗುರುತು ಪಡೆದು ಮಾಹಿತಿ ದಾಖಲಿಸಿಕೊಂಡರು. ಈಗ ಏನು ₹1 ಒಂದು ಅಕ್ಕಿ ಅಂತ ಕೊಟ್ಟಾಗ ಎಲ್ಲ ಜನನೂ ತಮ್ಮ ಇಂಪ್ರೆಷನ್ಗಳು ಒಂದು ಸ್ವಲ್ಪ ಸರಿಯಾಗಿ ಮಾಡಿರಲಿಲ್ವಂತೆ. ಅದನ್ನ ಈಗ ಕರೆಕ್ಷನ್ ಮಾಡಿಸೋ ಸಮಸ್ಯೆ ಅಂತೇಳಿ ಈಗೆಲ್ಲ ಇದು ಮಾಡ್ತಾ ಇದ್ದಾರೆ. ಇದನ್ನು 3 ತಿಂಗಳಿಂದನೇ ಮಾಡ್ಬೋದಾಗಿತ್ತು. ಇವ್ರು ಯಾವ ₹1 1 kg ಎಂದಾಗ ಇಷ್ಟು ದಿನ ಎಲ್ಲ ಬಿಟ್ಬಿಟ್ರು. ಈಗ 10 kg 7 kg 7 ಲೀಟ್ರ್ ಸೀಮೆಣ್ಣೆ 9 ಲೀಟ್ರ್ ಸೀಮೆಣ್ಣೆ ಕೊಡುವಾಗೆಲ್ಲ ಬಿಟ್ಬಿಟ್ರು. ಈಗ ಇಷ್ಟೊಂದು ಜನ ಮಾಡಿ ಇಷ್ಟೊಂದು ಗಡ್ಬಿಡಿ ಮಾಡ್ಕೊಂಡ್ರು. ಈ ಮಧ್ಯೆ ವಯೋವೃದ್ಧರ ಪಾಡು ಯಾರಿಗೂ ಬೇಡ. ವಯಸ್ಸಾದಂತೆ ಚರ್ಮ ಸುಕ್ಕುಗಟ್ಟೋದ್ರಿಂದ ಬಯೋಮೆಟ್ರಿಕ್ ಮಷಿನ್ನಲ್ಲಿ ಬೆರಳಿನ ಗುರುತು ಮುದ್ರಿಸೋದು ಅಸಾಧ್ಯ. ಹಾಗಾಗಿ ಇವತ್ತು ಬೆರಳು ಮುದ್ರೆ ನೀಡಲಾಗದೆ ವೃದ್ಧರು ಪರದಾಡಬೇಕಾಯಿತು. ನನಗೆ 10 kg ನಿಮ್ಮೇನು ಧರ್ಮ ಕೊಡ್ತೀರಿ ಅಷ್ಟು ಅಕ್ಕಿ ಕೊಡಿ, ನಾನು ಇರೋವರೆಗೆ ಕೊಡಿ, ನಾನು ಆಮೇಲೆ ನಾನು ಕೊಡಬೇಡಿ, ನಾನು ಒಬ್ಬಳೇ ಇರೋದು, ನಾನು ಒಬ್ಬಳಿಗೆ ಅಕ್ಕಿ ಕೊಡಿ. ನಾನು ಯಾವಾಗೂ ನಾನು ಅಷ್ಟಿನಿಂದ ನಾನು ಒಬ್ಬಳೇ ಇಸ್ಕೊಂಡು ತಿಂತಾಯಿದ್ದೆ. ಇವಾಗ ನನಗೆ ಅಕ್ಕಿ ನಿಲ್ಲಿಸ್ಬಿಟ್ಟವ್ರೆ. ನನಗೆ ಅಕ್ಕಿ ಕಾರ್ಡ್ ಕೊಡು ನಮ್ಮಪ್ಪ, ನಾನು ಇರೋವರೆಗೆ ಕೊಡು ನಮ್ಮಪ್ಪ. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ನೈಜ ಫಲಾನುಭವಿಗಳಿಗೆ ಮೋಸ ಆಗದಂತೆ ನೋಡಿಕೊಳ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲೋಕೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ನಿಯಂತ್ರಣ ತಪ್ಪಿ ನಿಲ್ಲಿಸಿದ್ದ ಕೆಲ ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸರಣಿ ಅಪಘಾತ ಸಂಭವಿಸಿದ ಘಟನೆ ಕೊಡ್ಗೆಹಳ್ಳಿಯಲ್ಲಿ ನಡೆದಿದೆ. ಕಾಂಕ್ರೀಟ್ ಮಿಕ್ಸರ್ ಲಾರಿಯ ಬ್ರೇಕ್ ವೈಫಲ್ಯವಾಗಿದ್ದರಿಂದ ರಸ್ತೆ ಪಕ್ಕ ನಿಂತಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ 3 ಕಾರು, 2 ಬೈಕ್ ಮತ್ತು 2 ಆಟೋಗಳು ಜಖಂಗೊಂಡಿವೆ. ಜೊತೆಗೆ ಪಕ್ಕದಲ್ಲಿ ನಿಂತಿದ್ದ 2 ಬೈಕ್ ಸವಾರರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಲಾರಿ ಡ್ರೈವರ್ ಅನ್ನು ವಶಕ್ಕೆ ಪಡೆದುಕೊಂಡಿರುವ ಹೆಬ್ಬಾಳ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಫಸ್ಟ್ ಒಂದು ಇಂಡಿಕಾ ಕಾರ್ ಹೊಡೆದು ಅದು ಇಂಡಿಕಾ ಕಾರ್ ಆಫ್ ಸೈಡ್ ಆಗಿ ಅಲ್ಲಿಂದ ಇಬ್ಬರು ಇದ್ರು, ಅವ್ರಿಗೇನೂ ಆಗಿಲ್ಲ. ತದನಂತರ ಒಂದು ATS ಕಾರ್ ಇತ್ತು, ಅದು ಗುದ್ದಿ, ಮತ್ತು ಸ್ಯಾಂಟ್ರೋ ಕಾರ್ ಇತ್ತು, ಅದಕ್ಕೊಂದು ಗುದ್ದಿ, ಮಾಡ್ತೀವಿ ಟಚ್ ಆಗಿ, ಮತ್ತು ಟಾಟಾ ಎಸ್ ಒಂದಿತ್ತು. ಆಮೇಲೆ ಬೈಕು 2 ವೀಲರ್ ಬೈಕ್, ಸ್ವಲ್ಪ ಬೈಕ್ನವ್ನಿಗೆ ಮಾತ್ರ ಕಾಲು ಇಂಜುರಿ ಆಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಏನು 3 ಗಾಡಿನೂ ಪಾರ್ಕಿಂಗ್ ಗಾಡಿ, ಅವು ಒಂದು ಮಾತ್ರ ಟ್ರಾವೆಲಿಂಗ್ ಇಂಡಿಕಾ ಕಾರು, ಅವ್ರು ಬಚಾವಾಗಿದೆ, ಏನೂ ಆಗಿಲ್ಲ ಅವ್ರಿಗೆ. ಪಾರ್ಕಿಂಗ್ ಗಾಡಿಗಳಿಗೂ ಇದಾಗಿದೆ, ಬ್ರೇಕ್ ಫೇಲರ್ ಆಗಿದೆ ಗಾಡಿಗೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.